ವೀಕ್ಷಕರೇ, ನಾನು ನಿಮ್ಮ ಶೋಭಾ ಮಾತಾಡ್ತಿರೋದು. ನಾವಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಉಳ್ಳಾಗಡ್ಡಿ ಉಪಯೋಗಿಸ್ಬಾರ್ದು, ಆದರೆ ಬೆಳ್ಳುಳ್ಳಿ ಅಲ್ಲ ಪೇಸ್ಟ್ ಇರಬೇಕು, ಇಲ್ಲ ಅದು ಪುಡಿ ಆದರೂ ಇರ್ಬೋದು. ಓಕೆ, ಹಿಂಗೆ ಮಾತ್ರ ಮರಿಬಾರ್ದು. ಡೈಜೆಷನ್ಗೆ ಹಿಂಗೆ ಮುಖ್ಯ, ಹೌದಾ? ಹಾಗಾದರೆ ಈಗ ಹೆಂಗೆ ಮಾಡೋದು ಅನ್ನೋದು ಪ್ರೊಸೆಸನ್ನು ನಾವು ನೋಡ್ಕೊಳೋಣ. ಓಕೆ, ಬನ್ನಿ. ಹಲೋ ವೀಕ್ಷಕರೇ, ನೋಡಿ ನಾವಿವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ. ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕಂದ್ರೆ ಮಾವಿನಕಾಯಿ ಬೇಕು, ಹೌದು. ಇದು ಗೋವೆ ಮಾವಿನಕಾಯಿ ಏನಾದರೂ ತೊಗೋಬಹುದು, ಅಥವಾ ಸಾದಾ ಮಾವಿನಕಾಯಿ ತೊಗೊಂಡ್ರೆ ಹುಳಿಯಾಗಿರುತ್ತೆ. ಅದನ್ನು ಸ್ವಲ್ಪ ಹೆಚ್ಚಿಕೊಡ್ರಿ. ಗೋವೆ ಮಾವಿನಕಾಯಿ ಒಂದೇ ದಿವಸಕ್ಕೆ ಅದು ಯೂಸ್ ಆಗುತ್ತೆ, ಹೌದಾ. ಹುಳಿ ಮಾವಿನಕಾಯಿ ಏನಾಗುತ್ತೆ, ಇಡೀ ದಿನ ರಾತ್ರಿ ಹೊತ್ತನಕ್ಕೂ ಅನ್ನ ಸರಿಯಾಗಿರುತ್ತೆ. ಹಾಗಾದರೆ ಏನೇನು ತೆಗೆದುಕೊಂಡಿದ್ದೀವಿ ನಾವು? ಮಾವಿನಕಾಯಿ ತೆಗೆದುಕೊಂಡಿವಿ, ಶೇಂಗಾ, ಕಡಲೆ ಬೀಜ ಅಂತ ಹೇಳ್ತಾರಲ್ಲ ಅದು, ಶೇಂಗಾ ತೆಗೆದುಕೊಂಡಿವಿ, ಉದ್ದಿನಬೇಳೆ ತೆಗೆದುಕೊಂಡಿವಿ, ಕಡಲೆಬೇಳೆ ತೆಗೆದುಕೊಂಡಿವಿ, ನಮಗೆ ಬೇಕಾದಷ್ಟು ಗೋಡಂಬಿ, ದ್ರಾಕ್ಷಿ ತೆಗೆದುಕೊಂಡಿದ್ದೀವಿ, ಉಪ್ಪು ತೆಗೆದುಕೊಂಡಿದ್ದೇವೆ, ಕರಿಬೇವು ತೊಗೊಂಡಿದ್ದೇವೆ, ಮೆಣಸಿನ್ಕಾಯಿ ತೊಗೊಂಡಿದ್ದೇವೆ, 2 ಮೆಣಸಿನ್ಕಾಯಿ ತೊಗೊಂಡಿದ್ದೇವೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಂದರೂ ನಾವು ಹಾಕ್ತೀವಿ, ಯಾಕಂದರೆ ಗಂಟ್ಲು ಹಿಡಿಬಾರ್ದಲ್ಲ, ಕರೆಕ್ಟ್ ಆಗಬೇಕಲ್ಲ. ಅದಕ್ಕೆ ಡೈಜೆಷನ್ಗಾಗಿ ಸ್ವಲ್ಪ ಚಿಟಿಕೆ ಹಿಂಗೆ ತೆಗೆದುಕೊಂಡಿದ್ದೀವಿ. ಸ್ವಲ್ಪ ಚಿಟಿಕೆ ಹಾಕಬೇಕು, ಅರಿಶಿಣ ಪುಡಿ ಹಾಕಬೇಕು. ಚಿಟಿಕೆ ಅರಿಶಿಣ ಪುಡಿ ಆದರೆ ಸಾಕು. ಹಾಗಾದರೆ ಅನ್ನ ಬೇಕಲ್ಲ, ಅನ್ನನೂ ಮಾಡಿ ಇಟ್ಕೊಂಡಿದ್ದೀವಿ ನಾವು. ಓಕೆ, ಈಗ ನಾವು ಒಗ್ಗರಣೆ ಕೊಡೋದು ಪ್ರೋಸೆಸ್ಸನ್ನು ನೋಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ನಾನು ಎಣ್ಣೆಯನ್ನು 3 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕಾಗಿ ನಾನು ಜೀರಿಗೆ, ಸಾಸಿವೆ, ಹೌದಾ, ಸ್ವಲ್ಪ ಕಡಲೆ ಕಾಳನ್ನು ಹಾಕ್ಕೊಂಡಿದ್ದೀನಿ, ಉದ್ದಿನ ಬೇಳೆನ ಹಾಕ್ತಾಯಿದ್ದೀನಿ, ಹೌದಾ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಾಕ್ತಾಯಿದ್ದೀನಿ, ಕಡಲೆಕಾಯಿ ಶೇಂಗಾ ಬೀಜವನ್ನು ಹಾಕ್ತಾಯಿದ್ದೀನಿ, ಎಲ್ಲವೂ ತಾವೇ ಕೆಂಪಾಗಬೇಕು, ಸ್ವಲ್ಪ ಕೆಂಪಾಗಬೇಕು, ಕಪ್ಪಾಗಬಾರ್ದು. ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ. ದ್ರಾಕ್ಷಿ ಗೋಡಂಬಿಯನ್ನು ಲಾಸ್ಟಿಗೆ ಹಾಕ್ಕೋಬೇಕು, ಫಸ್ಟಿಗೆ ಹಾಕ್ಕೋಬಾರ್ದು. ಚಿಟಿಕೆ ಅರಿಶಿಣವನ್ನು ಹಾಕ್ಕೊಡ್ತಾ ಇದ್ದೀವಿ. ಗ್ಯಾಸ್ ಆರಿಸ್ಕೊಂಡು ಬಿಡೋನು. ಚಿಟಿಕೆ ಹಿಂಗನ್ನು ಕೂಡ ಹಾಕ್ತಾ ಇದ್ದೀನಿ. ಕೆಂಪಾಗಿದ್ದಾವೆ. ಇವಾಗ ನಾವು ಮಾವಿನಕಾಯಿ, ಹುಳಿ ಮಾವಿನಕಾಯಿ ಆದರೂ ಹಚ್ಕೋಬೋದು, ಅಥವಾ ಸಪ್ಪ ಮಾವಿನಕಾಯಿ, ಗೋವೆ ಮಾವಿನಕಾಯಿ ಆದರೂ ಹಚ್ಕೋಬೋದು. ಹೆಚ್ಚಿಕೊಂಡು ಹಾಕ್ಕೊಳ್ರಿ. ಹಾಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೇಬೇಕು. ಯಾಕಂತಂದರೆ ಗಂಟ್ಲು ಹಿಡಿಬಾರ್ದಲ್ಲ, ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಮಾಡಿಟ್ಕೊಳ್ಳಿ, ಅಥವಾ ನಿಮ್ಮ ಮನೆಯಲ್ಲಿ ಹೆಚ್ಕೊಂಡಾದರೂ ಹಾಕ್ಕೋಬಹುದು, ಜಜ್ಜಿಕೊಂಡು ಹಾಕ್ಕೋಬಹುದು. ಇದನ್ನು 1-2 ನಿಮಿಷ ನಾವು ಗ್ಯಾಸ್ ಹಚ್ಚಿದ್ವಲ್ಲ, 1-2 ನಿಮಿಷ ಕುದಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಕೊನೆಗೆ ಹಾಕ್ಕೊಳ್ಳೋಣ, ಮುಂಚೆ ಹಾಕಿಕೊಳ್ಳೋದು ಬೇಡ. ಇದು ರಾತ್ರಿ ಆದರೂ, ಹುಳಿ ಮಾವಿನಕಾಯಿ ಆದರೆ ರಾತ್ರಿ ಆದರೂ ಕೂಡ ಕೆಡುವುದಿಲ್ಲ. ಉಪ್ಪನ್ನು ಲಿಮಿಟ್ ಮೇಲೆ ಹಾಕಬೇಕಾಗತ್ತೆ. ಓಕೆ, ಇಷ್ಟು
ಆಯಿತು. ಹಾಗಾದರೆ ಈ ಗೋಡಂಬಿ ದ್ರಾಕ್ಷಿ ಇದಾವಲ್ಲ, ಈಗ ಹಾಕೋಣ. ಕೊಬ್ಬರಿ ಅವಶ್ಯಕತೆ ಇರುವುದಿಲ್ಲ, ಅದು ಬೇಡವೇ ಬೇಡ. ಗೋಡಂಬಿ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿಯಬಹುದು ಅಥವಾ ಮುಂಚೆನೇ ಪೈಲ ಹುರಿಬಹುದು. ನಾನು ಹಾಗೇ ಹಾಕ್ತಾಯಿದ್ದೀನಿ, ನಮ್ಮ ಇಷ್ಟ ಅಥವಾ ಅನುಕೂಲ. ಹೌದಾ? ಇದು ಆಯಿತು. ಹಾಗಾದರೆ ಇದಕ್ಕೆ ಅನ್ನವನ್ನು ನಾವು ಸೇರಿಸೋಣ. ಇದಕ್ಕೆ ಅನ್ನವನ್ನು ಸೇರಿಸೋಣ. ನೋಡಿ, ಅನ್ನವನ್ನು ನಾವು ಸೇರಿಸ್ತಾ ಇದ್ದೀವಿ. ಆಗ್ತಾನೆ ಮಾಡಿದ ಬಿಸಿ ಅನ್ನವನ್ನು ನಾವು ಹಾಕ್ತಾ ಇದ್ದೀವಿ. ಈಗ ಕಲಸೋದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪನ್ನು ನಾವು ಹಾಕ್ತಾ ಇದ್ದೀವಿ. ಕಲಸಿಟ್ಕೊಂಡು ಮುಂಚೆನೇ ರೈಸ್ ಮಾಡಿಟ್ಕೋಬೇಕು. ಹಾಗೆ ಪುಳಿಯೋಗರೆ ನಾವು ಮಾಡ್ಕೊತೀವಲ್ಲ, ಹಾಗೆ ನಾವು ಇದನ್ನು ಮಾಡಿಬಿಟ್ರೆ ಆಗಿಬಿಡುತ್ತೆ. ನೋಡಿದ್ರಲ್ಲ, ಇಷ್ಟು ಈಸಿಯಾಗಿರುತ್ತೆ. ಮನೆಯಲ್ಲೇ ನಾವು ಇದನ್ನು ಮಾಡ್ಕೋಬಹುದು ಅಂತ ಹೇಳ್ಬೋದು. ಹೊರಗಿನಕ್ಕಿಂತಲೂ ಮನೆಯ ಫುಡ್ಡು ಬಹಳ ರುಚಿಯಾಗಿರುತ್ತೆ, ಮಾಡ್ಕೋಬೋದು. ಓಕೆ, ಇದು ನಮ್ಮ ಹುಳಿ ಚಿತ್ರಾನ್ನ ಅಥವಾ ಮಾವಿನಕಾಯಿ ಚಿತ್ರಾನ್ನ ಅಂತೇಳಿ ಹೇಳ್ಬೋದು. ಟೇಸ್ಟ್ ನೋಡೋಣ. ಸೂಪರ್ ಆಗಿದೆ. ಮನೆಯಲ್ಲಿ ನೋಡಿ, ಟ್ರೈ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋಗೆ ನಾವು ಬರೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.